ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಇಂದು ಅತ್ಯಂತ ಸುಲಭವಾಗಿರತಕ್ಕಂಥ ಕಾಮವಶ ತಂತ್ರವನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಮತ್ತಷ್ಟು ಜನ ನೋಡಲಿ ಅಂತ ಹೇಳಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ವೀಕ್ಷಕರೇ, ಕಾಮದ ರೂಪದಲ್ಲಿ ಬಯಕೆಗಳು ನಿಮ್ಮಲ್ಲಿ ಮೂಡಬಹುದು. ಇಂಥ ವಶಸಿದ್ಧಿ ಸಾಧನೆಗೆ ಈ ತಂತ್ರ ಒಂದು ಬಹಳ ಉಪಯುಕ್ತಕರವಾಗಿದೆ. ನೋಡಿ ವೀಕ್ಷಕರೇ, ಈ ಒಂದು ಅಂಜನವನ್ನು ನೀವು ಮೊದಲನೇದಾಗಿ ತಯಾರಿಸಬೇಕಾಗ್ತದೆ. ಇದು ಹೇಗಂತಂದರೆ, ತುಳಸಿಯ ಗಿಡದ ಬೇರನ್ನು, ಹಾಗೆ ಬೇವಿನ ಮರದ ಕಾಂಡ ಅಥವಾ ಏನಾದರೂ ಇರಲಿ ಬೇರನ್ನು ತಗೋಬೋದು. ಮತ್ತೊಂದು ಲಿಂಬೆ ಹಣ್ಣಿನ ಕಾಂಡ ಅಥವಾ ಬೇರು, ಈ ಮೂರನ್ನು ಸಹ ಕೂಡಿಸ್ಬಿಟ್ಟು ನೀವು ದಹನ ಮಾಡಿ, ನಂತರ ಈ ರೀತಿಯಾಗಿ ಬೂದಿ ಸಿಗ್ತದೆ ತಮಗೆ. ಈ ರೀತಿಯಾಗಿ ಕಪ್ಪದಾಗಿರ್ತಕ್ಕಂಥ ಬೂದಿ ಅಥವಾ ಅಂಜನವನ್ನು ಸಿದ್ಧಿ ಮಾಡಿಕೊಂಡು ತಾವು ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಳ್ಳಿ. ಈ ಲಿಂಬೆ ಹಣ್ಣನ್ನು ಸರಿಯಾದ ಪ್ರಮಾಣದಲ್ಲಿ ಸ್ವಲ್ಪ ಭಾಗ ನೀವು ಕತ್ತರಿಸ್ಕೋಬೇಕಾಗ್ತದೆ. ಈ ರೀತಿಯಾಗಿ ನಿಂಬೆ ಹಣ್ಣನ್ನು ಕತ್ತರಿಸ್ಕೊಳ್ಳಿ ವೀಕ್ಷಕರೇ. ಕತ್ತರಿಸಿದ ನಂತರ ಮನೆಯಲ್ಲೇ ಇರತಕ್ಕಂತಹ ಮೆಣಸನ್ನು ತಗೊಳ್ಳಿ. ಈ ಲಿಂಬೆ ಹಣ್ಣಿನ ಒಳಭಾಗದಲ್ಲಿ ಇದನ್ನು ನೀವು ಪ್ರವೇಶ ಮಾಡೋ ರೀತಿಯಲ್ಲಿ ಹಾಕಿ. ಪೂರ್ಣ ಪ್ರಮಾಣದಲ್ಲಿ ಲಿಂಬೆ ಹಣ್ಣು ಕಟ್ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಒಂದು 5 ಹಾಕಿ. ಮೆಣಸು ಅಂತ ಹೇಳ್ತೀವಲ್ಲ ಆ ವಸ್ತು, ಕಾಳು ಮೆಣಸು ಅಂತಲೂ ಸಹ ಹೇಳ್ತಾರೆ. ಹಾಗೆ ಈ ಸಂಪೂರ್ಣವಾದಂತಹ ಅಂಜನದಲ್ಲಿ ಇದು ಲಿಂಬೆ ಹಣ್ಣನ್ನು ಸಂಪೂರ್ಣವಾಗಿ, ಸಾಧ್ಯ ಆದರೆ ನೀರು ಹಾಕ್ಕೊಂಡು ಸಹ ನೀವು ಇದನ್ನು ಈ ರೀತಿಯಾಗಿ ಮಾಡ್ಕೋಬಹುದು. ವೀಕ್ಷಕರೇ, ಇದು ಏನಕ್ಕಂತಂದರೆ, ನಿಮ್ಮಲ್ಲಿ ಮನೋಬಯಕೆಗಳು, ಮನೋಕಾಮನೆಗಳು ಉದ್ಭವ ಆಗ್ತದೆ. ಅದು ಕಾಮದಲ್ಲಿ ಇರ್ಬೋದು, ಪ್ರೇಮದಲ್ಲಿ ಇರ್ಬೋದು, ಎಲ್ಲ ರೀತಿಯಲ್ಲೂ ಸಹ ಬರ್ತದೆ. ಅಂತಹ ಒಂದು ಉದ್ಭವ ಆದಾಗ ಪರಸ್ಪರ ವಿಚಾರ ವಿನಿಮಯ ಆಗದೇ ಇರತಕ್ಕಂಥ ಸಾಧ್ಯತೆಗಳು ಕಾಣಬಹುದು. ಇಂಥದ್ರಲ್ಲಿ ನೀವು ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ಅವರ ಮನೆ ಮುಂದೆ ಅಥವಾ ಅವರು ಓಡಾಡ್ತಕ್ಕಂಥ ರಸ್ತೆಯ ಜಾಗದಲ್ಲಿ ನೀವು ಇದನ್ನು ಎಸೆದು ಬಿಡಿ. ಸಾಧ್ಯವಾದಷ್ಟು ಅವರ ಮನೆ ಮಾಳಿಗೆ ಮೇಲೆ ಎಸೆದ್ರೆ ನಿಮ್ಮ ವಿಚಾರದಂತೆ, ನಿಮ್ಮ ವ್ಯವಸ್ಥೆಯಂತೆ ಅವರು ನಿಮಗೆ ಸಂಪೂರ್ಣವಾಗಿ ವಶವಾಗಿ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತಾರೆ. ಇದು 100ಕ್ಕೆ 100 ಖಚಿತ. ಖಂಡಿತವಾಗಿ ಮಾಡಿ ನೋಡಿ, ಒಳ್ಳೆಯದಾಗುತ್ತೆ. ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಹೊತ್ತು ತರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ.